ನಮ್ಮ ಇವತ್ತಿನ ಸ್ಟೋರಿ ನಂಬೋಕೆ ಕಷ್ಟ ಆದರೂ ನೈಜ ಘಟನೆ. ಇದು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಮಾಡಿ ಟಿವಿ ಡಿಬೇಟ್ಗಳಲ್ಲಿ ಪ್ಯಾನಲಿಸ್ಟ್ ಆಗಿ ಫೇಮಸ್ ಆಗಿದ್ದ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್ ಒಬ್ಬನ ಅಸಲಿ ಕಥೆ. क्या क्या करना है हिंदू के साथ? इनको मारना, इनसे दूरी रखना, इनसे नफरत करना, ये एक टट्टी के बराबर है. नजासत बोला गया, नजासत शब्द है अरेबिक में. तो हमें नजासत बताया गया, आपको नजासत बताया गया. देखिए कितने अच्छे आदमी बैठे हो आप, आपको भी टट्टी बता दिया. ಇವನೊಬ್ಬ ಫೇಮಸ್ ಯೂಟ್ಯೂಬರ್. ಇವನು ಯೂಟ್ಯೂಬ್ಗೆ ಹಾಕೋ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಗಳಿಸುತ್ತೆ. ಆದರೆ ಈ ವ್ಯಕ್ತಿ ಈಗ ಎಷ್ಟು ಖ್ಯಾತಿ ಗಳಿಸಿದ್ದಾನೋ ಅವನ ಅಪಖ್ಯಾತಿ ಕೂಡ ಅಷ್ಟೇ ದೊಡ್ಡದಿದೆ. ಅಂದಹಾಗೆ 26 ವರ್ಷಗಳ ಹಿಂದೆ ಸತ್ತೋಗಿದ್ದಾನೆ ಅಂತ ಅಂದ್ಕೊಂಡಿದ್ದ ಈ ವ್ಯಕ್ತಿ ಮತ್ತೆ ಹುಟ್ಟಿ ಬಂದಿದ್ದು ಹೇಗೆ? ಯೂಟ್ಯೂಬ್ ಸ್ಟಾರ್ ಆಗಿ ಮೆರೆದವನು ಒಬ್ಬ ಕ್ರಿಮಿನಲ್, ಸಜಾಬಂದಿ ಕೈದಿ. ಸಾಲದ್ದಕ್ಕೆ ಇವನ ಮೇಲೆ ಅಟ್ಯಾಕ್ ಮಾಡಿದ ಇಬ್ಬರನ್ನ UP ಪೊಲೀಸರು ಎನ್ಕೌಂಟರ್ ಮಾಡಿ ಬಿಸಾಕಿದ್ರು. ಇವನ ಕ್ರೈಮ್ ಸ್ಟೋರಿ ಯಾವ ಸಿನಿಮಾಗೂ ಕಮ್ಮಿ ಇಲ್ಲ. ಹಾಗಾದರೆ ಯಾರು ಈ ಯೂಟ್ಯೂಬರ್? ಇವನು 31 ವರ್ಷಗಳ ಹಿಂದೆ ಮಾಡಿದ್ದ ಕ್ರೈಮ್ ಯಾವುದು? ಸಜೆ ಅನುಭವಿಸ್ತಿದ್ದ ಕೈದಿ ಜೈಲಿಂದ ಎಸ್ಕೇಪ್ ಆಗಿದ್ದು ಹೇಗೆ? ಪೊಲೀಸರು ಒಬ್ಬ ಕ್ರಿಮಿನಲ್ಗೆ 2 ಗನ್ಮ್ಯಾನ್ ಕೊಟ್ಟಿದ್ದು ಯಾಕೆ? ಕೊನೆಗೆ ಈ ಖತರ್ನಾಕ್ ಸಿಕ್ಕಾಕೊಂಡಿದ್ದು ಹೇಗೆ? ಈ ರೋಚಕ ಇನ್ವೆಸ್ಟಿಗೇಷನ್ನ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದಹಾಗೆ ಇದು ಕಿಲ್ಲರ್ ಕ್ರಿಯೇಟರ್ ಕೇಸ್. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಡೆಲ್ಲಿ UP ಬಾರ್ಡರ್ ಲೋನಿಯಿಂದ. ಈತನ ಹೆಸರು ಸಲೀಂ ವಾಸ್ತಿಕ್. ನಮ್ಮ ಇವತ್ತಿನ ಕಥಾನಾಯಕ, ಅಲ್ಲಲ್ಲ ಖಳನಾಯಕ. ಒಂದು ಕಾಲದ ಕ್ರಿಮಿನಲ್, ಈಗ ಕಾಂಟೆಂಟ್ ಕ್ರಿಯೇಟರ್ ಆಗಿ ಯೂಟ್ಯೂಬ್ನಲ್ಲಿ ಫೇಮಸ್ ಆಗಿದ್ದ. ಇವನು ಎಷ್ಟು ಫೇಮಸ್ ಅಂದರೆ ಇವನಿಗೆ ದ್ವೇಷಿಗಳು ಮಾತ್ರವಲ್ಲ, ಸಾಕಷ್ಟು ವೈರಿಗಳು ಹುಟ್ಕೊಂಡಿದ್ರು. ಅದು 19 ಆಗಸ್ಟ್ 2024. ಸಲೀಂ ವಾಸ್ತಿಕ್ ಎಕ್ಸ್ ಮುಸ್ಲಿಂ ಸಲೀಂ ವಾಸ್ತಿಕ್ ಅಂತ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತಾನೆ. ವಾಸ್ತಿಕ್ ಅನ್ನೋದು ಇವನ ಸರ್ನೇಮ್ ಅಲ್ಲ, ಬದಲಿಗೆ ತಾನೇ ಸೃಷ್ಟಿಸಿದ್ದ ಪದ. ಸಾಮಾನ್ಯವಾಗಿ ದೇವರಲ್ಲಿ ನಂಬಿಕೆ ಇರೋರನ್ನ ಆಸ್ತಿಕರು ಅಂತಾರೆ, ದೇವರನ್ನ ನಂಬದವರನ್ನ ನಾಸ್ತಿಕ ಅಂತಾರೆ. ಇವೆರಡರ ಮಧ್ಯೆ ಇರೋದೇ ವಾಸ್ತಿಕ ಅಂತೆ. ಇದು ಇವನ ಕ್ರಿಯೇಟಿವಿಟಿ. ನಿಮಗೂ ಈ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಸಲೀಂ ತನ್ನ ಇದೇ ಚಾನೆಲ್ನಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ದ್ವೇಷಕಾರ್ಥ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇದ್ದ. ಸನಾತನ ಧರ್ಮದ ಬಗ್ಗೆ ಆಗಲಿ, ಇಸ್ಲಾಂ ಧರ್ಮದ ಬಗ್ಗೆ ಆಗಲಿ, ಅಥವಾ ಬೇರೆ ಯಾವುದೇ ಧರ್ಮದ ಬಗ್ಗೆ ಆಗಲಿ ಅವಹೇಳನಕಾರಿಯಾಗಿ ಮಾತಾಡಿದರೆ, ದ್ವೇಷದ ಮಾತುಗಳನ್ನಾಡಿದರೆ ಹೆಚ್ಚು ಜನ ನೋಡ್ತಾರೆ, ನಾನು ಬೇಗ ಫೇಮಸ್ ಆಗ್ತೀನಿ ಅನ್ನೋದು ಸಲೀಂ ಲೆಕ್ಕಾಚಾರ ಆಗಿತ್ತು. ಹೀಗಾಗಿ ಇಸ್ಲಾಂ ಬಗ್ಗೆ ನೆಗೆಟಿವ್ ಮಾತಾಡಿ ಬಾಯಿಗೆ ಬಂದಂತೆ ಬೈದು ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇದ್ದ. ಅವನ ವಿಡಿಯೋಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ವು. ಆದರೆ ಇದರಿಂದ ಅವನಿಗೆ ಕೆಲ ಶತ್ರುಗಳು ಹುಟ್ಕೊಂಡಿದ್ರು. ಕೆಲವರು ಇವನ ಬೆಂಬಲಕ್ಕೂ ನಿಂತಿದ್ರು. ಇವನು ಹಾಕಿದ್ದು ಬರೀ 230 ವಿಡಿಯೋಸ್ ಆದರೂ ಈತನ ಚಾನೆಲ್ಗೆ ಆಲ್ರೆಡಿ 64,000 ಸಬ್ಸ್ಕ್ರೈಬರ್ಸ್ ಇದ್ರು. ಇವನ ವಿಡಿಯೋಸ್ ಟೋಟಲ್ 1,04,00,000ಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿದ್ರು. ಇವನು ಸಿಕ್ಕಾಪಟ್ಟೆ ಫೇಮಸ್ ಆಗೋಗಿದ್ದ. ಆದರೆ ಇದೇ ಪಬ್ಲಿಸಿಟಿ ಮತ್ತೆ ನನ್ನ ಜೈಲಿಗೆ ಹಾಕುತ್ತೆ ಅಂತ ಅವನಿಗೆ ಅರಿವಿರಲಿಲ್ಲ. ಅದು 2026 ಫೆಬ್ರವರಿ ತಿಂಗಳು. ಬೆಳಗ್ಗೆ ಲೋನಿಯಲ್ಲಿನ ತನ್ನ ಆಫೀಸ್ನಲ್ಲಿ ಸಲೀಂ ಮೊಬೈಲ್ ನೋಡ್ತಾ ಸೋಫಾ ಮೇಲೆ ಕೂತ್ಕೊಂಡಿದ್ದ. ಇದ್ದಕ್ಕಿದ್ದಂತೆ 2 ಆಗಂತುಕರು ಕುರ್ತಾ ಪೈಜಾಮಾ ಜಾಕೆಟ್ ಧರಿಸಿ ಹೆಲ್ಮೆಟ್ ಹಾಕೊಂಡು ಆಫೀಸ್ಗೆ ನುಗ್ತಾರೆ. ಏನಾಗ್ತಾ ಇದೆ ಅಂತ ನೋಡುವಷ್ಟರಲ್ಲಿ ಅಪರಿಚಿತರು ಸಲೀಂ ಮೇಲೆ ಬ್ಲೇಡ್ ಚಾಕುಯಿಂದ ಮನಸೋ ಇಚ್ಛೆ ಹಲ್ಲೆ ಮಾಡಿಬಿಡ್ತಾರೆ. ಅವನ ಕುತ್ತಿಗೆ ಕುಯ್ಯೋಕ್ಕೂ ಟ್ರೈ ಮಾಡ್ತಾರೆ. ಆದರೆ ಯಾವಾಗ ಸಲೀಂ ಜೋರಾಗಿ ಕಿರುಚ್ಕೊಳ್ತಾನೋ ಜನ ಗುಂಪು ಸೇರಿಬಿಡ್ತಾರೆ. ಹೀಗಾಗಿ ಆ 2 ಸಲೀಂನ ಅಲ್ಲೇ ಬಿಟ್ಟು ತಾವು ಬಂದಿದ್ದ ನಂಬರ್ ಪ್ಲೇಟ್ ಇಲ್ಲದ 2 ವೀಲರ್ನಲ್ಲಿ ಎಸ್ಕೇಪ್ ಆಗಿಬಿಡ್ತಾರೆ. ಇದು ಖಂಡಿತ ಅಕ್ಷಮ್ಯ. ಎಲ್ಲರಿಗೂ ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋ ಸ್ವಾತಂತ್ರ್ಯ ಇದೆ. ಹಾಗಂತ ಯಾರೂ ಯಾರ ಸೆಂಟಿಮೆಂಟ್ಗಳಿಗೆ ಧಕ್ಕೆ ತರಬಾರ್ದು. ಒಂದು ವೇಳೆ ಪ್ರಚೋದನಾತ್ಮಕವಾಗಿ ಮಾತಾಡ್ತಾರೆ, ದ್ವೇಷ ಭಾಷಣ ಮಾಡ್ತಾರೆ ಅಂದ್ರೂ ಅವರಿಗೆ ಕಾನೂನಿನ ಪ್ರಕಾರ ಮಾತ್ರ ಶಿಕ್ಷೆಯಾಗಬೇಕು. ಅವತ್ತು ಎಲ್ಲರೂ ಸಲೀಂ ಸತ್ತೋಗಿದ್ದಾನೆ ಅಂತಾನೆ ಅಂದ್ಕೊಂಡಿದ್ರು. ಆದರೆ ಅವನು ಗಟ್ಟಿಪಿಂಡ, ಸತ್ತಿರಲಿಲ್ಲ, ಗಂಭೀರವಾಗಿ ಗಾಯಗೊಂಡಿದ್ದ ಅಷ್ಟೇ. ಕೂಡಲೇ ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾರೆ. ಸ್ವಲ್ಪ ದಿನದಲ್ಲಿ ಚೇತರಿಸಿಕೊಳ್ತಾನೆ. ಈ ಅಟ್ಯಾಕ್ನಿಂದ ಸಲೀಂ ವಿಚಲಿತನಾಗಿರಲಿಲ್ಲ, ಬದಲಿಗೆ ಮತ್ತೆ ವಿಡಿಯೋ ಮಾಡಿ ಅಟ್ಯಾಕರ್ಸ್ಗೆ ಆವಾಜ್ ಹಾಕಿದ್ದ. ಧಮ್ಮಿದ್ರೆ ಬನ್ರೋ, ಈಗ ನಾನು ಒಂದ್ ಕೈ ನೋಡ್ಕೋತೀನಿ ಅಂತ ಸವಾಲ್ ಹಾಕಿದ್ದ. ಒಬ್ಬ ಫೇಮಸ್ ಯೂಟ್ಯೂಬರ್ ಮೇಲೆ ಹೀಗೆ ಹಲ್ಲೆ ಆಗಿದ್ದು ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗುತ್ತೆ. ನಮ್ಮ ದೇಶದಲ್ಲಿ ಮಾತಾಡುವ ಸ್ವಾತಂತ್ರ್ಯವೂ ಇಲ್ವಾ? ಇಷ್ಟೊಂದು ಅಸಹನೆ ಇದ್ರೆ ಹೇಗೆ? ಆ ಅಟ್ಯಾಕರ್ಸ್ನ ಅರೆಸ್ಟ್ ಮಾಡಬೇಕು, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಎಲ್ಲೆಡೆ ಒತ್ತಡ ಜಾಸ್ತಿ ಆಗುತ್ತೆ. ಮೀಡಿಯಾ ಕೂಡ ಈ ಇಶ್ಯೂನ ಕವರ್ ಮಾಡಿತ್ತು.
ಪ್ರೈಮ್ ಟೈಮಲ್ಲಿ ಸಲೀಂ ಮತ್ತು ಅಟ್ಯಾಕ್ ಬಗ್ಗೆ ಗಂಟೆಗಟ್ಟಲೆ ಪ್ರೋಗ್ರಾಮ್ಸ್ ಮಾಡುತ್ತೆ. ಬಟ್ ಎಲ್ಲರೂ ಇವತ್ತು ಆಗಿರೋ ಬಗ್ಗೆ ಮಾತಾಡ್ತಿದ್ರೆ ಹೊರತು ಸಲೀಂನ ಅಸಲಿಯತ್ತಿನ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅಂದಹಾಗೆ ಇವನ ಈ ಮುಖವಾಡ ಬೇಗನೆ ಕಳ್ಚೋದ್ರಲ್ಲಿತ್ತು. ಸಲೀಂ ಮೇಲೆ ಹಲ್ಲೆ ಮಾಡಿದ್ದು ಇಬ್ಬರು ಅಣ್ಣ ತಮ್ಮಂದಿರು ಅನ್ನೋದು ಗೊತ್ತಾಗಿತ್ತು. ಸಲೀಂನ ದ್ವೇಷ ತುಂಬಿದ ವಿಡಿಯೋಗಳಿಂದ ರೊಚ್ಚಿಗೆದ್ದು ಹಲ್ಲೆ ಮಾಡಿದ್ರು ಅನ್ನೋದು ಸುದ್ದಿಯಾಗಿತ್ತು. ಯುಪಿ ಪೊಲೀಸರ ಮೇಲೂ ಪ್ರೆಷರ್ ಜಾಸ್ತಿ ಆಗಿತ್ತು. ಕೊನೆಗೂ ಹಲ್ಲೆಕೋರರು ಸಿಕ್ಕಾಕೊಳ್ತಾರೆ. ಝೀಶಾನ್ ಮತ್ತು ಗುಲ್ಫಾಮ್ ಅಂತ ಗೊತ್ತಾಗುತ್ತೆ. ಇಬ್ಬರನ್ನು ನಡು ರಸ್ತೆಯಲ್ಲಿ ಎನ್ಕೌಂಟರ್ ಮಾಡಿಬಿಡ್ತಾರೆ. ಮಾರ್ಚ್ 1ಕ್ಕೆ ಝೀಶಾನ್ ಮತ್ತು ಮಾರ್ಚ್ 3ಕ್ಕೆ ಗುಲ್ಫಾಮ್ನನ್ನ ಹೊಡೆದಾಕ್ತಾರೆ. ಆದರೆ ಈ ಎನ್ಕೌಂಟರ್ಗೆ ಕಾರಣ ಸಲೀಂ ಮೇಲಿನ ಹಲ್ಲೆನ ಅನ್ನೋದು ಕನ್ಫರ್ಮ್ ಇಲ್ಲ. ಇದಾದ ನಂತರ ಸಲೀಂ ವಾಸ್ತಿಕ್ಗೆ ಜೀವ ಭಯ ಇದೆ ಅಂತ ಯುಪಿ ಪೊಲೀಸರು ಅವನಿಗೆ ಪ್ರೊಟೆಕ್ಷನ್ ಕೊಡೋಕೆ ಡಿಸೈಡ್ ಮಾಡ್ತಾರೆ. ಸರ್ಕಾರಿ ಖರ್ಚಲ್ಲಿ ಅವನಿಗೆ ಇಬ್ಬರು ಗನ್ಮ್ಯಾನ್ಗಳನ್ನು ಕೊಡ್ತಾರೆ. ಗನ್ಮ್ಯಾನ್ಗಳು 24 ಗಂಟೆಯೂ ಅವನ ಜೊತೆಯಲ್ಲೇ ಇರ್ತಿದ್ರು. ಎಂಥ ದುರಂತ ನೋಡಿ, ಯಾರ ಕಂಬಿ ಹಿಂದೆ ಇರಬೇಕಿತ್ತೋ ಅಂಥವನಿಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಗನ್ಮ್ಯಾನ್ ಸಿಕ್ಕಿದ ಕೂಡಲೇ ಸಲೀಂಗೆ ಗರ್ವ ಜಾಸ್ತಿ ಆಗಿತ್ತು. ಪೊಲೀಸರು ಸೇರಿದಂತೆ ಎಲ್ಲರ ಜೊತೆಗೂ ಆಟಿಟ್ಯೂಡ್ನಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದ. ಜೊತೆಗೆ ಗನ್ಮ್ಯಾನ್ಗಳ ವಿರುದ್ಧವೂ ಪದೇ ಪದೇ ಕಂಪ್ಲೇಂಟ್ ಮಾಡ್ತಿದ್ದ. ಇದರಿಂದ ಪೊಲೀಸರಿಗೂ ಇವನಿಂದ ಸಾಕಾಗಿ ಹೋಗಿತ್ತು. ಆದರೂ ಏನೂ ಮಾಡೋ ಹಾಗಿರಲಿಲ್ಲ. ಯಾಕಂದರೆ ಈ ಸಲೀಂ ಬಗ್ಗೆ ಮೀಡಿಯಾದಲ್ಲಿ ಪ್ರತಿದಿನ ಏನಾದರೂ ಒಂದು ಸ್ಟೋರಿ ಬರ್ತಾನೆ ಇರ್ತಿತ್ತು. ಅನಿವಾರ್ಯವಾಗಿ ಪೊಲೀಸರು ಅವನಿಗೆ ಸೇಫ್ಟಿ ಕೊಡಲೇಬೇಕಿತ್ತು. ಹೀಗಿರುವಾಗ ಅವತ್ತು ಏಪ್ರಿಲ್ 25, 2026 ಸಲೀಂ ವಾಸ್ತಿಕ್ನನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಮತ್ತೆ ದೊಡ್ಡ ಸುದ್ದಿ ಆಗುತ್ತೆ. ಫೇಮಸ್ ಯೂಟ್ಯೂಬರ್, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ನ ಯಾಕೆ ಇದ್ದಕ್ಕಿದ್ದಂತೆ ಅರೆಸ್ಟ್ ಮಾಡಿದ್ರು ಅಂತ ಚರ್ಚೆ ಶುರುವಾಗಿತ್ತು. ಆದರೆ ಪೊಲೀಸರು ಸುಖಾಸುಮ್ಮನೆ ಬಂಧಿಸಿರಲಿಲ್ಲ. ಅವರ ಬಳಿ ಸಲೀಂ ವಿರುದ್ಧ ಸ್ಟ್ರಾಂಗ್ ಎವಿಡೆನ್ಸ್ ಇತ್ತು. ಡೆಲ್ಲಿ ಪೊಲೀಸರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಕ್ರೈಮ್ ಬ್ರಾಂಚ್ ಯೂನಿಟ್ ಒಂದು ಆಪರೇಷನ್ ಶುರು ಮಾಡಿತ್ತು. ಅದರ ಪ್ರಕಾರ ಯಾವ ಹಳೆ ಕೇಸಸ್ ಪೆಂಡಿಂಗ್ ಇದ್ದಾವೋ, ಯಾರೆಲ್ಲ ಜೈಲಿಂದ ಓಡ್ ಹೋಗಿದ್ದಾರೋ, ಯಾರೆಲ್ಲ ಪೆರೋಲ್ ತಗೊಂಡು ಹೊರಗೆ ಹೋಗಿ ಮತ್ತೆ ರಿಟರ್ನ್ ಸರೆಂಡರ್ ಆಗಿಲ್ವೋ ಅಂಥವರ ಕಿಡ್ನಾಪಿಂಗ್ ಆಪರೇಷನ್ ಶುರು ಮಾಡಿದ್ರು. ನಮ್ಮ ಹೆಡ್ ಕಾನ್ಸ್ಟೇಬಲ್ ಒಬ್ಬರಿಗೆ ಈ ಸಲೀಂ ವಾಸ್ತಿಕ್ನ ಹತ್ತಿರದ ಸಂಬಂಧಿಯೊಬ್ಬ ಕಾಲ್ ಮಾಡಿದ್ದ. ಸರ್, ಇತ್ತೀಚೆಗೆ ಭಾರಿ ಸುದ್ದಿಯಲ್ಲಿರೋ ಈ ಸಲೀಂ ವಾಸ್ತಿಕ್ ಬೇರೆ ಯಾರೂ ಅಲ್ಲ, ಈ ಹಿಂದೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋ ಸಲೀಂ ಖಾನ್ ಅಂತ ಮಾಹಿತಿ ಕೊಟ್ಟಿದ್ದ. ಜೊತೆಗೆ ಕೆಲವು ಎವಿಡೆನ್ಸ್ ಕೂಡ ಕೊಟ್ಟಿದ್ದಾನೆ. ಹಳೆ ಫೋಟೋಸ್, ಅವನ ಫಿಂಗರ್ ಪ್ರಿಂಟ್ಸ್, ಹಳೆ ರೆಕಾರ್ಡ್ಸ್ ಎಲ್ಲ ಮ್ಯಾಚ್ ಮಾಡಿ ಸಲೀಂ ವಾಸ್ತಿಕ್ ಸಲೀಂ ಖಾನ್ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡೇ ಅವನನ್ನ ಎತ್ಕೊಂಡು ಬಂದಿದ್ದು ಅಂತ ಪೊಲೀಸರು ಮಾಹಿತಿ ನೀಡಿದ್ರು. ಹಾಗಾದ್ರೆ ಈ ಸಲೀಂ ಖಾನ್ ಯಾರು? ಇವನಿಗೆ ಜೀವಾವಧಿ ಶಿಕ್ಷೆ ಆಗಿದ್ದು ಯಾಕೆ? ಜೈಲಿಂದ ಈತ ಪೇರಿಕಿತ್ತಿದ್ದು ಹೇಗೆ? ಇದೆಲ್ಲ ಗೊತ್ತಾಗಬೇಕು ಅಂದ್ರೆ ಇಲ್ಲಿಂದ 31 ವರ್ಷ ಹಿಂದಕ್ಕೆ ಹೋಗಬೇಕು. ಅದು 20 ಜನವರಿ 1995 ಡೆಲ್ಲಿಯ ದರಿಯಾಗಂಜ್ನ ಒಂದು ಸ್ಕೂಲ್ನಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿ ಸಂದೀಪ್ ಭನ್ಸಲ್ ಮನೆಗೆ ಬಂದಿರಲಿಲ್ಲ, ನಾಪತ್ತೆಯಾಗಿದ್ದ. ಅವನಿಗೆ 13 ವರ್ಷ ವಯಸ್ಸು. ಸಂದೀಪ್ ಭನ್ಸಲ್ ಅಪ್ಪನ ಹೆಸರು ಸೀತಾರಾಮ್ ಭನ್ಸಲ್, ಅಮ್ಮ ರೇಣು ಭನ್ಸಲ್. ಸಂಜೆ 7 ಗಂಟೆ ಆದರೂ ಮಗ ಮನೆಗೆ ಬಂದಿಲ್ಲ ಅನ್ನೋದು ನೋಡಿ ರೇಣು ಭನ್ಸಲ್ ಗಂಡನಿಗೆ ಫೋನ್ ಮಾಡ್ತಾರೆ. ರೀ, ಮಗ ಯಾಕೋ ಇನ್ನೂ ಸ್ಕೂಲ್ನಿಂದ ಬಂದಿಲ್ಲ, ಸ್ವಲ್ಪ ಶಾಲೆ ಕಡೆ ಹೋಗಿ ವಿಚಾರಿಸಿ ಅಂತಾರೆ. ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇರಬೇಕು, ಬರ್ತಾನೆ ಬಿಡು ಅಂತ ಸೀತಾರಾಮ್ ಅವರು ಸಮಾಧಾನ ಹೇಳ್ತಾರೆ. ಬಟ್ ಅವತ್ತು ಎಷ್ಟೊತ್ತಾದ್ರೂ ಸಂದೀಪ್ ಮನೆಗೆ ಬರೋದೇ ಇಲ್ಲ. ಸಂದೀಪ್ನ ಫ್ರೆಂಡ್ಸ್ ತಮ್ಮ ರಿಲೇಟಿವ್ಸ್ಗೆ ಕಾಲ್ ಮಾಡಿ ವಿಚಾರಿಸ್ತಾರೆ. ಅಂಗಡಿಯಲ್ಲಿದ್ದ ಸೀತಾರಾಮ್ ಅವರು ಶಾಲೆ ಹತ್ರ ಹೋಗಿ ಎಲ್ಲಾ ಕಡೆ ಹುಡುಕ್ತಾರೆ. ಆದ್ರೂ ಸಂದೀಪ್ನ ಬಗ್ಗೆ ಏನೂ ಸುಳಿವು ಸಿಗಲ್ಲ. ಅಷ್ಟರಲ್ಲಿ ರಾತ್ರಿ ಆಗಿತ್ತು. ಸೀತಾರಾಮ್ ಭನ್ಸಲ್ ಡೆಲ್ಲಿಯಲ್ಲಿ ದೊಡ್ಡ ಸಿಮೆಂಟ್ ವ್ಯಾಪಾರಿಯಾಗಿದ್ರು. ಬಹುಶಃ ಯಾರಾದ್ರೂ ದುಡ್ಡಿಗಾಗಿ ಮಗನನ್ನ ಕಿಡ್ನಾಪ್ ಮಾಡಿದ್ರಾ ಅಂತ ಗಾಬರಿ ಆಗ್ತಾರೆ. ದೆಹಲಿಯ ಗೋಕುಲ್ಪುರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಪೊಲೀಸರು ತಡ ಮಾಡದೆ ಸಂದೀಪ್ ಫೋಟೋ ಇಸ್ಕೊಂಡು ಮಿಸ್ಸಿಂಗ್ ರಿಪೋರ್ಟ್ ದಾಖಲಿಸಿಕೊಂಡು ಕೂಡಲೇ ತನಿಖೆಗಿಳಿತಾರೆ. ಮೊದಲು ಲೋಕಲ್ ಜನರ ಹತ್ರ ವಿಚಾರಿಸ್ತಾರೆ. ಅಲ್ಲಿ ಪೊಲೀಸರಿಗೆ ಕೆಲ ಐ ವಿಟ್ನೆಸ್ ಸಿಗ್ತಾರೆ. ಸರ್, ಸಂದೀಪ್ ನನ್ನ ಇವತ್ತು ನಾವು ನೋಡಿದ್ವಿ, ಅವನು ಸ್ಕೂಲ್ ಬಿಟ್ಟ ಮೇಲೆ ಯಾವುದೋ ರಿಕ್ಷಾದಲ್ಲಿ ಹೋಗ್ತಿದ್ದ ಅಂತಾರೆ. ಅವನ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಇದ್ದ, ಹೈಟ್ ಪರ್ಸನಾಲಿಟಿ ಇರೋ ವ್ಯಕ್ತಿ ಸರ್. ಅವನ ಜೊತೆ ಸಂದೀಪ್ ಆಟೋದಲ್ಲಿ ಕೂತ್ಕೊಂಡು ಹೋಗಿದ್ದು ನಾವು ನೋಡಿದ್ವಿ ಅಂತಾರೆ. ಅಲ್ಲೇ ಇದ್ದ ಮತ್ತೊಬ್ರು, ಸರ್, ಸಂದೀಪ್ ಆ ವ್ಯಕ್ತಿ ಜೊತೆ ಆಟೋ ಹತ್ತೋಕ್ಕೂ ಮೊದಲು ಮಾಸ್ಟರ್ ಜಿ ಅಂತ ಕರೀತಿದ್ದ ಸರ್. ಸಂದೀಪ್ ಖುಷಿಯಾಗಿಯೇ ಆ ವ್ಯಕ್ತಿ ಜೊತೆ ಹೋದ ಸರ್ ಅಂತಾರೆ. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಗಿತ್ತು. ಸಂದೀಪ್ ತಾನೇ ಸ್ವಇಚ್ಛೆಯಿಂದ ಯಾರೋ ಪರಿಚಯದವರ ಜೊತೆ ಹೋಗಿದ್ದ. ಆದರೆ ಮನೆಯವರಿಗೆ ಹೇಳ್ದೆ ಕೇಳ್ದೆ ಯಾಕೆ ಹೋದ? ಪೊಲೀಸರು ಸಂದೀಪ್ ಅಪ್ಪನ ಹತ್ರ ಮಾತಾಡ್ತಾರೆ. ಯಾರದು ಮಾಸ್ಟರ್ ಜಿ? ನಿಮ್ಮ ಮಗ ಅವನ ಜೊತೆ ಯಾಕೆ ಆಟೋದಲ್ಲಿ ಹೋದ? ನಿಮ್ಗೆ ಈ ಬಗ್ಗೆ ಗೊತ್ತಾ ಅಂತ ವಿಚಾರಿಸ್ತಾರೆ. ಶಾಲೆಗೆ ಹೋಗಿ ಕೇಳಿದ್ರೆ ಏನಾದ್ರೂ ಗೊತ್ತಾಗಬಹುದು ಸರ್ ಅಂತಾರೆ. ಮಾರನೇ ದಿನ ಪೊಲೀಸರು ಸಂದೀಪ್ ಸ್ಕೂಲ್ಗೆ ಹೋಗ್ತಾರೆ.
ಸಂದೀಪ್ ಮಿಸ್ಸಿಂಗ್ ಆಗಿರೋ ವಿಷಯವನ್ನ ಹೇಳ್ತಾರೆ. ನಿಮ್ಮಲ್ಲಿ ಒಳ್ಳೆ ಹೈಟ್ ಪರ್ಸನಾಲಿಟಿ ಇರೋ ಟೀಚರ್ ಯಾರಿದ್ದಾರೆ? ಸಂದೀಪ್ ಯಾರನ್ನ ಮಾಸ್ಟರ್ ಜಿ ಅಂತ ಕರೀತಾನೆ. ಎಲ್ಲ ಟೀಚರ್ಸ್ ಇವತ್ತು ಶಾಲೆಗೆ ಬಂದಿದ್ದಾರಾ? ಎಲ್ಲರನ್ನ ಕರೆಸಿ ಅಂತ ಹೇಳ್ತಾರೆ. ಸರ್, ನಮ್ಮಲ್ಲಿ ಒಳ್ಳೆ ಹೈಟ್ ಪರ್ಸನಾಲಿಟಿ ಇರೋ ಟೀಚರ್ ಅಂದರೆ ಅವರೊಬ್ಬರೇ ಇರೋದು. ಅವರು ಮಕ್ಕಳಿಗೆ ಮಾರ್ಷಲ್ ಆರ್ಟ್ಸ್ ಕಲಿಸ್ತಾರೆ ಸರ್. ಅವರು ತುಂಬ ಒಳ್ಳೆಯವರು. ಮಕ್ಕಳೆಲ್ಲ ಅವರನ್ನು ತುಂಬ ಇಷ್ಟಪಡ್ತಾರೆ ಸರ್. ಅವ್ರ ಹೆಸರು ಸಲೀಂ ಖಾನ್ ಅಂತ ಶಾಲೆ ಸಿಬ್ಬಂದಿ ಹೇಳ್ತಾರೆ. ಸರಿ, ಅವರನ್ನು ಕರೆಸಿ ಅಂತ ಪೊಲೀಸರು ಹೇಳ್ತಾರೆ. ಬಟ್ ಅವತ್ತು ಸಲೀಂ ಖಾನ್ ಕೂಡ ಮಿಸ್ಸಿಂಗ್ ಇದ್ದ. ಅವತ್ತು ಜನವರಿ 21, 1995 ಸಂದೀಪ್ ತಂದೆ ಸೀತಾರಾಮ್ಗೆ ಒಂದು ಫೋನ್ ಬರುತ್ತೆ. ಫೋನ್ ಮಾಡಿದವನು, ನಿಮ್ಮ ಮಗ ನನ್ನ ಹತ್ರ ಇದ್ದಾನೆ, ಅವನು ಜೀವಂತ ಬೇಕು ಅಂದರೆ 30,000 ರೂಪಾಯಿ ಅರೇಂಜ್ ಮಾಡ್ಕೊಳ್ಳಿ, ನನಗೆ ತಲುಪಿಸಿ, ನಿಮ್ಮ ಮಗನನ್ನು ಸೇಫ್ ಆಗಿ ಬಿಡ್ತೀನಿ ಅಂತಾನೆ. 1995ರಲ್ಲಿ 30,000 ರೂಪಾಯಿ ಅಂದರೆ ಬಹಳ ದೊಡ್ಡ ಅಮೌಂಟ್. ಈ ಬಗ್ಗೆ ಪೊಲೀಸರಿಗೆ ಏನಾದರೂ ಹೇಳಿದರೆ ಸರಿ ಇರಲ್ಲ. ನಿನ್ನ ಮಗ ಜೀವಂತ ಸಿಗಲ್ಲ ಅಂತಾನೂ ಧಮಕಿ ಹಾಕ್ತಾನೆ. ಮತ್ತೆ ಕಾಲ್ ಮಾಡ್ತೀನಿ, ಅಷ್ಟರಲ್ಲಿ ದುಡ್ಡು ಅರೇಂಜ್ ಮಾಡಿ ಅಂತ ಕಾಲ್ ಕಟ್ ಮಾಡಿದ್ದ. ಬ್ಲ್ಯಾಕ್ ಮೇಲರ್ ಮಾತು ಕೇಳಿದ್ದ ಕುಟುಂಬದವರಿಗೆ ಕೈಕಾಲು ನಡುಗೋಕೆ ಶುರುವಾಗಿತ್ತು. ಅದೇ ದಿನ ಮಧ್ಯಾಹ್ನ 3 ಗಂಟೆಗೆ ಪುನಃ ಒಂದು ಫೋನ್ ಬರುತ್ತೆ. ಫೋನ್ ಮಾಡಿದವನು ದುಡ್ಡನ್ನು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ದೆಹಲಿ ಗಾಜಿಯಾಬಾದ್ ಮಧ್ಯೆ ಲೋನಿ ಪ್ರದೇಶದಲ್ಲಿರೋ ಫ್ಲೈಓವರ್ ಕೆಳಗಡೆ ಬಾ, ಅಲ್ಲಿನ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನಿಂತ್ಕೋ, ಅಲ್ಲಿಂದ ಕರೆಕ್ಟ್ 4 ಗಂಟೆಗೆ ಬಾಗ್ಪತ್ಗೆ ಒಂದು ಬಸ್ ಹೊರಡುತ್ತೆ, ಆ ಬಸ್ ಹತ್ತು, ದುಡ್ಡಿರೋ ಬ್ಯಾಗ್ ಅಲ್ಲೇ ಸೀಟ್ ಮೇಲೆ ಇಟ್ಟು ನೀನು ಇಳಿದು ಹೋಗು ಅಂತ ಬ್ಲ್ಯಾಕ್ ಮೇಲರ್ ಹೇಳ್ತಾನೆ. ಯಾವ ಕಲರ್ ಬ್ಯಾಗ್ ತರಬೇಕು ಅಂತಾನೂ ಅವನೇ ಹೇಳಿದ್ದ. ಥೇಟ್ ಸಿನಿಮಾ ಸ್ಟೈಲಲ್ಲಿ ಕಿಡ್ನ್ಯಾಪ್ ಆಪರೇಟ್ ಮಾಡಿದ್ದ. ಹೇಗಾದರೂ ಆಗಲಿ ಮಗ ಜೀವಂತವಾಗಿ ಬಂದ್ಬಿಟ್ರೆ ಸಾಕು ಅಂತ ಸೀತಾರಾಮ್ ದುಡ್ಡು ಅರೇಂಜ್ ಮಾಡ್ತಾರೆ. ಯಾರಿಗೂ ಈ ಬಗ್ಗೆ ಮಾಹಿತಿ ಕೊಡಲ್ಲ. ಇತ್ತ ಪೊಲೀಸರು ಸಲೀಂ ಖಾನ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇದ್ರು. ಅವತ್ತು ಸಲೀಂ ಖಾನ್ ಶಾಲೆಯಿಂದ ಹೊರಟ ಸಮಯ, ಸಂದೀಪ್ ಆಟೋದಲ್ಲಿ ಹೋದ ಸಮಯ ಎಲ್ಲವನ್ನ ತಾಳೆ ಹಾಕಿ ನೋಡಿದಾಗ ಅದು ಮ್ಯಾಚ್ ಆಗಿತ್ತು. ಅಲ್ಲಿಗೆ ಈ ಸಲೀಂ ಖಾನೇ ಸಂದೀಪ್ನನ್ನ ಕಿಡ್ನ್ಯಾಪ್ ಮಾಡಿದ್ದಾನೆ ಅನ್ನೋ ಥಿಯರಿ ರೆಡಿ ಮಾಡ್ತಾರೆ. ಅದರ ಮೇಲೆ ಕೆಲಸ ಶುರು ಮಾಡ್ತಾರೆ. ಸಲೀಂ ಅಡ್ರೆಸ್ ತಗೊಂಡು ಸೀದಾ ಡೆಲ್ಲಿಯ ಅವನ ಮನೆಗೆ ಹೋಗ್ತಾರೆ. ಆಶ್ಚರ್ಯ ಎಂಬಂತೆ ಅವತ್ತು ಸಲೀಂ ಖಾನ್ ಮನೆಯಲ್ಲೇ ಇದ್ದ. ಪೊಲೀಸರನ್ನ ನೋಡಿದ ಕೂಡಲೇ ಏನಾಯ್ತು ಸರ್ ಅಂತಾನೆ. ಏನಿಲ್ಲ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ನಿಮ್ಮ ಸ್ಟೂಡೆಂಟ್ ಸಂದೀಪ್ ಕಾಣ್ತಾ ಇಲ್ಲ, ಅವನ ಬಗ್ಗೆ ಸ್ವಲ್ಪ ವಿಚಾರಿಸಬೇಕು ಬನ್ನಿ ಅಂತ ಸೀದಾ ಠಾಣೆಗೆ ಕರ್ಕೊಂಡು ಬರ್ತಾರೆ. ಹಾಗೆ ಎಲ್ಲ ಕಡೆ ನಾಕಾಬಂದಿ ಹಾಕಿ ಸಿಟಿಯಿಂದ ಹೊರಗೆ ಹೋಗುವ ಎಕ್ಸಿಟ್ಗಳಲ್ಲಿ ತಪಾಸಣೆ ಮಾಡಿ ಅಂತ ಸೂಚನೆ ಕೊಡ್ತಾರೆ. ಸ್ಟೇಷನ್ನಲ್ಲಿ ಸಲೀಂ ಖಾನ್ ಅನ್ನ ಕೂರಿಸಿಕೊಂಡು ವಿಚಾರಣೆ ಆರಂಭಿಸ್ತಾರೆ. ಸಂದೀಪ್ ಎಲ್ಲಿ ಬಚ್ಚಿಟ್ಟಿದ್ಯಾ, ಬೇಗ ಹೇಳು ಅಂತ ಆವಾಜ್ ಹಾಕ್ತಾರೆ. ಸಲೀಂ ಎಲ್ಲದಕ್ಕೂ ಪ್ರಿಪೇರ್ ಆಗಿರೋ ರೀತಿ ಇದ್ದ. ವಿತಂಡವಾದ ಶುರು ಮಾಡ್ತಾನೆ. ಇನ್ನೂ ಮಾತಾಡ್ತಾ ಇರುವಾಗಲೇ ಒಂದು ಗಡಸು ಕೈ ಅವನ ಕೆನ್ನೆಗೆ ಆಟೋಗ್ರಾಫ್ ಕೊಟ್ಟಿತ್ತು. ಆ ಸಡನ್ ಏಟಿಂದ ಸಲೀಂ ಪತರುಗುಟ್ಟಿ ಹೋಗ್ತಾನೆ. ಬನ್ನಿ ಸರ್ ನನ್ನ ಜೊತೆ ಅಂತ ಕರ್ಕೊಂಡು ಹೋಗ್ತಾನೆ. ಅದು ಡೆಲ್ಲಿಯ ಮುಸ್ತಫಾಬಾದ್ನಲ್ಲಿರೋ ಒಂದು ಚರಂಡಿ. ಅಲ್ಲಿಗೆ ಕರ್ಕೊಂಡು ಹೋಗಿ ದೂರದಿಂದನೇ ಒಂದು ಜಾಗ ತೋರಿಸ್ತಾನೆ. ಪೊಲೀಸರು ಕೂಡಲೇ ಅಲ್ಲಿ ಹುಡುಕ್ತಾರೆ. ಅಲ್ಲಿ ಒಂದು ಬಾಲಕನ ಶವ ಸಿಗುತ್ತೆ. ಆ ಶವ ಅದೇ 13 ವರ್ಷದ ಸಂದೀಪ್ನದ್ದಾಗಿತ್ತು. ನಾನೇ ಸಂದೀಪ್ನ ಕೊಲೆ ಮಾಡಿದ್ದು ಅಂತ ಸಲೀಂ ಒಪ್ಕೊಂಡಿದ್ದ. ತಕ್ಷಣ ದೇಹವನ್ನ PMಗೆ ಕಳಿಸ್ತಾರೆ. ಸಂದೀಪ್ ಕುಟುಂಬದವರಿಗೆ ಮಾಹಿತಿ ನೀಡ್ತಾರೆ. ಸಲೀಂನ ಸೆಲ್ನಲ್ಲಿ ಹಾಕಿ ಸರಿಯಾಗಿ ಅತಿಥಿ ಸತ್ಕಾರ ಆರಂಭಿಸ್ತಾರೆ. ಈ ಕೆಲಸದಲ್ಲಿ ಇನ್ನೊಬ್ಬ ಶಾಮೀಲಾಗಿದ್ದಾನೆ ಅಂತ ಬಾಯ್ಬಿಟ್ಟಿದ್ದ. ನನ್ನ ಫ್ರೆಂಡ್ ಅನಿಲ್ ಮತ್ತು ನಾನು ಇಬ್ರೂ ಸೇರ್ಕೊಂಡು ಸಂದೀಪ್ನ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿದ್ವಿ ಸರ್ ಅಂತ ಸಲೀಂ ಖಾನ್ ಪೊಲೀಸರಿಗೆ ಹೇಳ್ತಾನೆ. ಸಂದೀಪ್ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್, ಅವನ ಹತ್ರ ತುಂಬಾ ದುಡ್ಡಿದೆ ಅಂತ ನಮಗೆ ಗೊತ್ತಿತ್ತು. ಅದಕ್ಕೆ ಸಂದೀಪ್ನ ಕಿಡ್ನ್ಯಾಪ್ ಮಾಡಿ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ವಿ ಅಂತಾನೆ. 30,000 ಕೊಡೋಕೆ ಸೀತಾರಾಮ್ ಒಪ್ಕೊಂಡಿದ್ರು ಅಂತಾನು ಹೇಳ್ತಾನೆ. ಮತ್ಯಾಕೋ ಮಗುನ ಸಾಯಿಸ್ದೆ ಬದ್ಮಾಶ್ ಅಂತ ಲಾಠಿ ತೆಗೆದು ಸಮ ಬಾರಿಸ್ತಾರೆ. ಸರ್ ಹೊಡಿಬೇಡಿ ಹೇಳ್ತೀನಿ ಅಂತ ಸಾವರಿಸ್ಕೊಂಡು, ಸರ್ ಸೀತಾರಾಮ್ ದುಡ್ಡು ಅರೇಂಜ್ ಮಾಡ್ಕೊಂಡಿದ್ರು, ಅದನ್ನ ಹೇಗೆ ತಲುಪಿಸ್ಬೇಕು ಅಂತಾನು ಹೇಳಿದ್ವಿ. ಬಟ್ ಅವರು ಪೊಲೀಸರಿಗೆ ಹೇಳಿದ್ರೆ ನಾವು ಸಿಕ್ಕಾಕೋಬಿಡ್ತೀವಿ ಅಂತ ಹೆದರಿಕೆ ಆಯಿತು. ಅದೂ ಅಲ್ಲದೆ ಸಂದೀಪ್ ನಮ್ಮನ್ನ ನೋಡ್ಬಿಟ್ಟಿದ್ದ. ಅವನನ್ನ ಹಂಗೆ ಬಿಟ್ರೆ ಎಲ್ಲ ಹೇಳ್ಬಿಡ್ತಾನೆ. ಪೊಲೀಸರು ನಮ್ಮನ್ನ ಬಿಡಲ್ಲ ಅಂತ ನಾನು ಮತ್ತು ಅನಿಲ್ ಸೇರ್ಕೊಂಡು ಕೊಲೆ ಮಾಡಿಬಿಟ್ವಿ ಅಂತ ಪಾಪಿಗಳು ಹೇಳ್ತಾರೆ. ಇತ್ತ ಮನೆ ಮಗನನ್ನ ಕಳ್ಕೊಂಡ ತಂದೆ ತಾಯಿಗೆ ದಿಕ್ಕೆ ತೋಚದಂತಾಗಿತ್ತು. ಭಾರದ ಮನಸ್ಸಿನಿಂದ ಮಗನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಪೊಲೀಸರು ಅನಿಲ್ ಮತ್ತು ಸಲೀಂ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ಇಬ್ಬರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅವತ್ತು ಆಗಸ್ಟ್ 5, 1997 ವಿಚಾರಣೆ ನಡೆಸಿದ ಕರ್ಕರ್ಡುಮಾ ಕೋರ್ಟ್ ಸಲೀಂ ಖಾನ್ ಮತ್ತು ಅನಿಲ್ ಇಬ್ಬರನ್ನು ದೋಷಿ ಅಂತ ತೀರ್ಪು ನೀಡುತ್ತೆ. ಇಬ್ಬರಿಗೂ ಜೀವಾವಧಿ ಶಿಕ್ಷೆ ನೀಡಿ ಆದೇಶ ನೀಡುತ್ತೆ. ಸಲೀಂ ಮತ್ತು ಅನಿಲ್ ಈ ತೀರ್ಪನ್ನ ಪ್ರಶ್ನಿಸಿ ದೆಹಲಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರೆ. ಹೈಕೋರ್ಟ್ ಕೆಳ ನ್ಯಾಯಾಲಯ ನೀಡಿದ್ದ ಜೀವಾವಧಿ ಶಿಕ್ಷೆ ಆದೇಶವನ್ನ ಎತ್ತಿ ಹಿಡಿಯುತ್ತೆ. ಅದು 2000 ಇಸವಿ. ಅದಾಗಲೇ ಸಲೀಂ 5 ವರ್ಷಗಳಿಂದ ಜೈಲೊಳಗೆ ಶಿಕ್ಷೆ ಅನುಭವಿಸ್ತಾ ಇದ್ದ.
ಮನೆಯಲ್ಲಿ ಮಗನಿಗೆ ಮುಂಜಿ ಮಾಡಿಸ್ತಾ ಇದ್ದಾರೆ, ಮನೆಗೆ ಹೋಗೋಕೆ ನನಗೆ ಅವಕಾಶ ಕೊಡಿ ಅಂತ ಅರ್ಜಿ ಹಾಕ್ತಾನೆ. ಇವನ ಅರ್ಜಿ ಪುರಸ್ಕರಿಸಿದ ನ್ಯಾಯಾಲಯ ನವೆಂಬರ್ 24, 2000 ಇಸ್ವಿಗೆ 2 ವಾರಗಳ ಪೆರೋಲ್ ನೀಡುತ್ತೆ. 2 ವಾರದ ನಂತರ ಮತ್ತೆ ಸರೆಂಡರ್ ಆಗಬೇಕು ಅಂತ ಷರತ್ತು ವಿಧಿಸಿ ಜಾಮೀನು ಕೊಟ್ಟಿತ್ತು. ಪೆರೋಲ್ ತಗೊಂಡು ಸಲೀಂ ಹೊರಗಡೆ ಬಂದಿದ್ದ. ಆದರೆ ಈ ಖತರ್ನಾಕ್ ಕೊಲೆಗಾರ 2 ವಾರ ಕಳೆದ್ರೂ ವಾಪಸ್ ಜೈಲಿಗೆ ಸರೆಂಡರ್ ಆಗೋದೇ ಇಲ್ಲ, ಎಸ್ಕೇಪ್ ಆಗಿಬಿಡ್ತಾನೆ. ಸಲೀಂ ಬೇಸಿಕಲಿ ಯುಪಿಯ ಶಾಮ್ಲಿ ಏರಿಯಾದವನಾಗಿದ್ದ. ಅವನಿಗೆ ಹೆಂಡತಿ ಮತ್ತು 2 ಮಕ್ಕಳಿದ್ರು. ಪೊಲೀಸರು ಅವನ ಊರಿಗೆ ಹೋಗ್ತಾರೆ, ಸಲೀಂ ಬಗ್ಗೆ ವಿಚಾರಿಸ್ತಾರೆ. ಬಟ್ ಯಾರಿಗೂ ಸಲೀಂ ಬಗ್ಗೆ ಗೊತ್ತಿರಲಿಲ್ಲ. ಪೊಲೀಸರು ಗಲ್ಲಿಗಳಲ್ಲೂ ಹುಡುಕಾಡ್ತಾರೆ. ಅವನು ಎಲ್ಲೆಲ್ಲಿ ತಲೆಮರೆಸಿಕೊಳ್ಳೋಕೆ ಅವಕಾಶ ಇತ್ತೋ ಅಲ್ಲೆಲ್ಲ ಹೋಗಿ ಹುಡುಕ್ತಾರೆ. ಬಟ್ ಎಲ್ಲೂ ಸುಳಿವು ಸಿಗಲ್ಲ. ಹೀಗೆ ವಾರ, ತಿಂಗಳು, ವರ್ಷಗಳೇ ಕಳೆಯುತ್ತೆ. ಮಧ್ಯೆ ಪೊಲೀಸರು ಶಾಮ್ಲಿಗೆ ಹೋಗಿ ಸಲೀಂ ಬಗ್ಗೆ ವಿಚಾರಿಸ್ತಾನೆ ಇದ್ರು. ಬಟ್ ಸಲೀಂ ಬಗ್ಗೆ ಏನೂ ಗೊತ್ತಾಗಲ್ಲ. ಹೀಗೆ ಒಂದ್ಸಲ ಸಲೀಂ ಬಗ್ಗೆ ವಿಚಾರಿಸೋಕೆ ಹೋದಾಗ ಊರಿನ ಕೆಲವರು, ಸರ್ ಸುಮ್ಮನೆ ಯಾಕೆ ಹುಡುಕ್ತಾ ಇದ್ದೀರಾ, ಅವನು ಸತ್ತೋದ ಅಂತ ಹೇಳ್ತಾರೆ. ನಾವೇ ಅವನನ್ನ ದಫನ್ ಮಾಡಿಬಿಟ್ವಿ ಅಂತಾನು ಹೇಳ್ತಾರೆ. ಅವನ ಸಮಾಧಿ ಎಲ್ಲಿದೆ ತೋರಿಸಿ ಅಂದ್ರೆ ಯಾರೂ ಸರಿಯಾಗಿ ಹೇಳಲ್ಲ. ಅದಕ್ಕೆ ಪೊಲೀಸರಿಗೆ ಅವರ ಮಾತಿನ ಮೇಲೆ ನಂಬಿಕೆ ಬರಲ್ಲ. ಬಟ್ ಎಷ್ಟು ಸಲ ಹೋಗಿ ವಿಚಾರಿಸಿದಾಗ್ಲೂ ಊರವರು ಸೇಮ್ ರಿಪೀಟ್ ಮಾಡ್ತಾರೆ. ಪೊಲೀಸರು ಕೋರ್ಟ್ಗೆ ವರದಿ ಸಲ್ಲಿಸ್ತಾರೆ. 2011ರಲ್ಲಿ ದೆಹಲಿ ಹೈಕೋರ್ಟ್ ಈತನಿಗೆ ನೀಡಿದ್ದ ಜೀವಾವಧಿ ಶಿಕ್ಷೆಯನ್ನ ಮತ್ತೆ ಎತ್ತಿ ಹಿಡಿದು ತಕ್ಷಣ ಆತನನ್ನ ಬಂಧಿಸಬೇಕು ಅಂತ ವಾರಂಟ್ ಹೊರಡಿಸುತ್ತೆ. ಬಟ್ ಎಷ್ಟೇ ಹುಡುಕಿದ್ರೂ ಅವನು ಸಿಗದಿದ್ದಾಗ ಪೊಲೀಸರು ನಿರಾಸಕ್ತಿ ತೋರಿಸಲು ಶುರು ಮಾಡ್ತಾರೆ. ಸ್ಲೋಲಿ ಈ ಕೇಸ್ನ ಪೊಲೀಸರು ಮರ್ತು ಹೋಗ್ತಾರೆ. ಅಸಲಿಗೆ ಸಲೀಂ ಜೈಲಿಂದ ತಪ್ಪಿಸ್ಕೊಂಡ್ಮೇಲೆ ಹೆಂಡತಿ ಮಕ್ಕಳ ಹತ್ರ ಹೋಗೇ ಇರಲಿಲ್ಲ. ಬದಲಿಗೆ ಅವನು ಕರ್ನಲ್ಗೆ ಹೋಗಿದ್ದ. ಇಲ್ಲಿ ಒಂದು ಫರ್ನಿಚರ್ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ತನ್ನ ಹೆಸರು, ಗೆಟಪ್ ಎಲ್ಲ ಚೇಂಜ್ ಮಾಡಿಕೊಂಡು ಸಲೀಂ ಖಾನ್ನಿಂದ ಸಲೀಂ ಅಹಮದ್ ಆಗಿ ಕೆಲಸ ಮಾಡ್ತಾ ಇದ್ದ. ಸ್ವಲ್ಪ ದಿನ ಅಲ್ಲಿ ಕೆಲಸ ಮಾಡಿ ಕರ್ನಲ್ನಿಂದ ಹರಿಯಾಣ, ಅಲ್ಲಿಂದ ಅಂಬಾಲಾಗೆ ಹೋಗ್ತಾನೆ. ಅಲ್ಲಿ ಇನ್ನೊಂದು ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಇತ್ತ ಪೊಲೀಸರು ತಮ್ಮ ರೆಕಾರ್ಡ್ಸ್ನಲ್ಲಿ ಸಲೀಂ ಖಾನ್ ಸತ್ತೋಗಿದ್ದಾನೆ ಅಂತಾನೆ ದಾಖಲು ಮಾಡಿದ್ರು. ಹಾಗಾಗಿ ಪೊಲೀಸರು ಸುಮ್ಮನಾಗ್ಬಿಟ್ಟಿದ್ರು. ಹೀಗೆ 10 ವರ್ಷ ಕಳೆಯುತ್ತೆ. ಅಂದರೆ ಸಲೀಂ ಎಸ್ಕೇಪ್ ಆಗಿದ್ದು 2000ನೇ ಇಸ್ವಿಯಲ್ಲಿ. ಈಗ 2010ನೇ ಇಸ್ವಿ ಬಂದಿತ್ತು. ಸಲೀಂ ಈಗ ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದ. ಹೇಗೂ ಎಲ್ಲರೂ ನನ್ನನ್ನು ಸತ್ತೋಗಿದ್ದೀನಿ ಅಂತ ನಂಬಿಟ್ಟಿದ್ದಾರೆ. ಪೊಲೀಸರು ಕೂಡ ಡೆಡ್ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಹಲವು ವರ್ಷಗಳಿಂದ ಪೊಲೀಸರು ಊರಿಗೆ ಬಂದು ವಿಚಾರಣೆ ಕೂಡ ಮಾಡ್ತಾ ಇಲ್ಲ. ಅಂದರೆ ಪೊಲೀಸರು ಈ ಕೇಸ್ನ ಕ್ಲೋಸ್ ಮಾಡಿದ್ದಾರೆ ಅಂತ ಸಲೀಂ ಅಂದ್ಕೊಳ್ತಾನೆ. ಹಾಗೆ ಇಷ್ಟು ವರ್ಷಗಳಲ್ಲಿ ಕೇಸ್ ಆಫೀಸರ್ಸ್ ಕೂಡ ಚೇಂಜ್ ಆಗಿದ್ದಾರೆ. ಯಾರಿಗೂ ನಾನು ನೆನಪೇ ಇರಲ್ಲ, ಇನ್ನು ನನ್ನ ಯಾರೂ ಹಿಡಿಯೋಕ್ಕಾಗಲ್ಲ ಅಂತ ಜಂಭದಲ್ಲಿದ್ದ. ಏನೋ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ದಿಲ್ಲಿ ಉತ್ತರ ಪ್ರದೇಶ ಬಾರ್ಡರ್ನಲ್ಲಿರೋ ಲೋನಿ ಏರಿಯಾದಲ್ಲೇ ಒಂದು ಸ್ವಂತ ಮನೆ ಖರೀದಿ ಮಾಡ್ತಾನೆ. ಇನ್ನೂ ಏಕಾಂಗಿಯಾಗಿ ಇರೋದು ಬೇಡ ಅಂತ ಡಿಸೈಡ್ ಮಾಡಿ ಹೆಂಡತಿಗೆ ಫೋನ್ ಮಾಡ್ತಾನೆ. ತನ್ನ 2 ಮಕ್ಕಳನ್ನ ಕರ್ಕೊಂಡು ಲೋನಿಗೆ ಬಾ ಅಂತ ಹೇಳ್ತಾನೆ. ಹೆಂಡತಿ ಕೂಡ ಗಂಡ ಹೇಳ್ದಂತೆ ಶಾಮ್ಲಿ ಊರು ಬಿಟ್ಟು ಲೋನಿಗೆ ಬರ್ತಾಳೆ. ಮತ್ತೆ ಇಡೀ ಕುಟುಂಬ ಒಂದಾಗಿತ್ತು. ಎಲ್ಲರೂ ಮನೆಯಲ್ಲಿ ಖುಷಿಯಾಗಿ ಹೊಸ ಜೀವನ ಸ್ಟಾರ್ಟ್ ಮಾಡಿದ್ರು. ಒಟ್ನಲ್ಲಿ ಈಗ ಸಲೀಂ ಬಿಂದಾಸ್ ಆಗಿದ್ದ. ಯಾರ ಭಯವೂ ಅವನಿಗಿರಲಿಲ್ಲ. ಹೀಗೆ ಮತ್ತೆ 15 ವರ್ಷ ಕಳೆಯುತ್ತೆ. ಈಗ 2025 ಬಂದಿತ್ತು. ಅಂದರೆ ಸಂದೀಪ್ನನ್ನ ಕಿಡ್ನ್ಯಾಪ್ ಮಾಡಿ ಕೊಲೆ ಮಾಡಿ 30 ವರ್ಷ ಕಳೆದಿತ್ತು. ಈಗ ಅವನಿಗೆ ತಾನು ಮಾಡಿದ್ದ ಅಪರಾಧ, ತಾನೊಬ್ಬ ಜೈಲಿಂದ ಪರಾರಿಯಾಗಿರುವ ಮೋಸ್ಟ್ ವಾಂಟೆಡ್ ಖೈದಿ ಅನ್ನೋದೆಲ್ಲವೂ ಆಲ್ಮೋಸ್ಟ್ ಮರ್ತೇ ಹೋಗಿತ್ತು. ಇನ್ನು ನಾನು ಇಷ್ಟು ವರ್ಷ ತಲೆಮರೆಸ್ಕೊಂಡು ಓಡಾಡಿದ್ದು ಸಾಕು. ಈಗ ನನ್ನದೊಂದು ಹೊಸ ಐಡೆಂಟಿಟಿ ಕ್ರಿಯೇಟ್ ಆಗಿದೆ. ಯಾರ್ಯಾರೋ ರಾತ್ರೋರಾತ್ರಿ ಫೇಮಸ್ ಆಗ್ತಾ ಇದ್ದಾರೆ, ವೈರಲ್ ಆಗ್ತಾ ಇದ್ದಾರೆ. ನಾನೂ ಕೂಡ ಏನಾದರೂ ಮಾಡಬೇಕು, ಪಾಪ್ಯುಲರ್ ಆಗಬೇಕು ಅಂತ ಯೋಚಿಸ್ತಾನೆ. ಬಟ್ ನನ್ನ ಗುಂಡಿಯನ್ನು ನಾನೇ ತೋಡ್ತಾ ಇದ್ದೀನಿ ಅಂತ ಅವನಿಗೆ ಆಗ ಅನಿಸಿರಲಿಲ್ಲ. ಯಾಕಂದರೆ ಅಷ್ಟೊತ್ತಿಗಾಗಲೇ ಅವನಿಗೆ ಅಹಂ ತಲೆಗೇರಿತ್ತು. ಈಗ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಬೂಮಲ್ಲಿದೆ. ನಾನು ಕೂಡ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ರಾತ್ರೋರಾತ್ರಿ ಫೇಮಸ್ ಆಗೋಣ ಅಂತ ಯೋಚಿಸಿ ತನ್ನದೇ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾನೆ. ಅದೇ ಎಕ್ಸ್ ಮುಸ್ಲಿಂ ಸಲೀಂ ವಾಸ್ತಿಕ್ ಯೂಟ್ಯೂಬ್ ಚಾನಲ್. ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋಕೆ ಶುರು ಮಾಡ್ತಾನೆ. ಮೊದಲೇ ಕ್ರಿಮಿನಲ್ ಮೈಂಡ್ಸೆಟ್ನವನಾಗಿದ್ದ ಸಲೀಂ ಕಾಂಟ್ರವರ್ಷಿಯಲ್ ವಿಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇಸ್ಲಾಂ ಧರ್ಮದ ಬಗ್ಗೆ ಕೆಲವೊಂದು ಇಲ್ಲ ಸಲ್ಲದ ಮಾತುಗಳಾಡಿ ವಿಡಿಯೋಸ್ ಮಾಡ್ತಾನೆ. ಕೆಟ್ಟದ್ದಾಗಿ ಪ್ರಚೋದನಕಾರಿಯಾಗಿ ಮಾತಾಡ್ತಾ ವಿಡಿಯೋಸ್ ಮಾಡ್ತಿದ್ದ. ಕೆಲವೇ ದಿನಗಳಲ್ಲಿ ತುಂಬಾ ಫೇಮಸ್ ಆಗ್ಬಿಟ್ಟಿದ್ದ. ಇವನ ವಿಡಿಯೋಸ್ ನೋಡಿದ ಹಲವರು ಇವನಿಗೆ ಫಾಲೋವರ್ಗಳಾಗಿದ್ರು. ಮತ್ತೆ ಹಲವರು ಶತ್ರುಗಳೂ ಹುಟ್ಕೊಂಡಿದ್ರು. ಆ ಶತ್ರುಗಳಲ್ಲಿ ಝೀಶಾನ್ ಮತ್ತು ಗುಲ್ಫಾಮ್ ಕೂಡ ಇದ್ರು. ಇದೇ ದ್ವೇಷದಿಂದನೇ ಅವತ್ತು ಅವರಿಬ್ರು ಸಲೀಂ ಮೇಲೆ ಅಟ್ಯಾಕ್ ಮಾಡಿದ್ದು. ಬಟ್ ಸಲೀಂ ಬಚಾವಾಗಿದ್ದ. ಆದರೆ ಕೆಲವೇ ತಿಂಗಳಲ್ಲಿ ಪೊಲೀಸರಿಗೆ ಅತಿಥಿಯಾಗಿದ್ದ. ಅವನು ಮಾಡಿದ್ದ ಹಳೇ ಕ್ರೈಮ್ ಮತ್ತೆ ಅವನ ಕುತ್ತಿಗೆಗೆ ಸುತ್ತಕೊಂಡಿತ್ತು.
ಅವನನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ಸದ್ಯ ಮತ್ತೆ ಜೈಲಿಗೆ ಅಟ್ಟಿದ್ದಾರೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋ ಕಾರಣದಿಂದಾಗಿ ಮತ್ತೆ ಇವನನ್ನ ತಿಹಾರ್ ಜೈಲಿಗೆ ಕಳಿಸಲಾಗಿದೆ. ಇಲ್ಲಿ ಒಂದು ವಿಷಯ ಗಮನಿಸಿ, ಇವನಿಗೆ ಶಿಕ್ಷೆ ಆಗಿದ್ದು 1997ರಲ್ಲಿ. ಇವನು ಇಂಟರಿಮ್ ಬೇಲ್ ತಗೊಂಡು ಹೊರಗಡೆ ಬಂದು ಎಸ್ಕೇಪ್ ಆಗಿದ್ದು 2000 ಇಸ್ವಿಯಲ್ಲಿ. ಈಗ 2026 ಅಂದ್ರೆ ಒಂದ್ ವೇಳೆ ಇವನು 1997ರಿಂದ ಜೈಲಲ್ಲೇ ಇದ್ದು ತಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಮಾಡಿಕೊಂಡು ಉತ್ತಮ ಸನ್ನಡತೆ ತೋರಿದ್ರೆ ಬಹುಶಃ 14 ವರ್ಷ ಶಿಕ್ಷೆ ಮುಗಿದ ಬಳಿಕ ಬಿಡುಗಡೆಯ ಅವಕಾಶ ಪಡೀಬಹುದಿತ್ತು. ಹೊರಗೆ ಬಂದು ಏನೋ ಕೆಲಸ ಮಾಡಿಕೊಂಡು ಬದುಕು ರೂಪಿಸಿಕೊಳ್ಬಹುದಿತ್ತು. ಹೇಗೂ ಇವನು ಮಾರ್ಷಲ್ ಆರ್ಟ್ಸ್ ಟೀಚರ್ ಆಗಿದ್ದವನು, ಅದನ್ನೇ ಜೀವನಕ್ಕೆ ದಾರಿ ಮಾಡ್ಕೊಳ್ಬಹುದಿತ್ತು. ಬಟ್ ಸಲೀಂನದ್ದು ಆ ಜಾಯಮಾನವಲ್ಲ. ಒನ್ಸ್ ಅ ಕ್ರಿಮಿನಲ್ ಆಲ್ವೇಸ್ ಅ ಕ್ರಿಮಿನಲ್ ಅನ್ನೋದನ್ನ ತನ್ನ ಜೀವನದ ಧ್ಯೇಯ ಮಾಡಿಕೊಂಡಿದ್ದ ಸಲೀಂ ಈಗ ತಾನಿರಬೇಕಾದ ಸ್ಥಳಕ್ಕೆ ಸೇರಿದ್ದಾನೆ. 31 ವರ್ಷಗಳ ಹಿಂದೆ ಕೊಲೆಯಾದ ಮಗ ಸಂದೀಪ್ನ ತಂದೆ ಸೀತಾರಾಮ್ ಬನ್ಸಲ್ ಮಾತಾಡಿದ್ದಾರೆ. ನಮ್ಮ ನ್ಯಾಯ ವ್ಯವಸ್ಥೆಯ ಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನೇ ಕೊಲೆ ಮಾಡಿದ್ದೀನಿ ಅಂತ ಕೊಲೆಗಾರ ಹೇಳಿದ್ರು ಕೋರ್ಟ್ ಅವನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ರು ಮತ್ತೆ ಅವನಿಗೆ ಪೆರೋಲ್ ಕೊಟ್ಟು ಹೊರಗೆ ಕಳಿಸುತ್ತೆ. ಅವನು ಮತ್ತೆ ವಾಪಸ್ ಬರದೆ ಅಪರಾಧಿ 25 ವರ್ಷ ಬಿಂದಾಸ್ ಆಗಿ ಇರ್ತಾನೆ ಅಂದ್ರೆ ಇದು ವ್ಯವಸ್ಥೆಯ ಅಣಕ ಅಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ನಮ್ಮ ಮಗ ಬದುಕಿರ್ತಾ ಇದ್ದಿದ್ರೆ ಅವನಿಗೆ 44 ವರ್ಷ ಆಗಿರ್ತಿತ್ತು ಅಂತ ಮಗನನ್ನ ನೆನೆದು ದುಃಖಿತರಾಗಿದ್ದಾರೆ. ಸಂದೀಪ್ ಬನ್ಸಲ್ನ ಸಹೋದರ ಕೂಡ ಮಾಧ್ಯಮಗಳ ಜೊತೆ ಮಾತಾಡಿದ್ದಾರೆ. ಸಂದೀಪ್ ಹೋದ ನಂತರ ನಾವು ಸಿಮೆಂಟ್ ಬಿಸ್ನೆಸ್ ಬಿಟ್ಟು ಎಲೆಕ್ಟ್ರಿಕ್ ಅಂಗಡಿ ಇಟ್ಕೊಂಡಿದ್ದೀವಿ. ಟೀಚರ್ ಅಂದ್ರೆ ದೇವರ ಸಮಾನ, ಆದ್ರೆ ಗುರುವೇ ಹಿಂಗೆ ಮಾಡಿದ್ರೆ ನಾವು ಯಾರನ್ನ ನಂಬಬೇಕು? ಸಂದೀಪ್ ಅಂತೂ ಈಗ ಮರಳಿ ಬರಲ್ಲ, ಆದ್ರೆ ಮುಂದೆ ಯಾವತ್ತೂ ಹೀಗಾಗಬಾರ್ದು. ಸರ್ಕಾರ ಇಂಥವರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ವಿನಂತಿಸಿದ್ದಾರೆ. ಶಾಮ್ಲಿಯಲ್ಲಿರೋ ಸಲೀಂ ಕುಟುಂಬ ಸಲೀಂ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಲೀಂ ಅಪರಾಧ ಮಾಡಿದ್ದಾನೆ, ಅಂಥವನಿಗೆ ಸಪೋರ್ಟ್ ಮಾಡೋದು ಇನ್ನೂ ದೊಡ್ಡ ಅಪರಾಧ. ನಾವು ಯಾವತ್ತೂ ಸಲೀಂನ ಕ್ಷಮಿಸಲ್ಲ, ಅವನು ನಮ್ಮ ಪಾಲಿಗೆ ಸತ್ತೋದ ಅಂತ ಸಲೀಂ ಅಣ್ಣ ಮುಜಾಫರ್ ಹುಸೇನ್ ಆಕ್ರೋಶಿತರಾಗಿದ್ದಾರೆ. ಸಲೀಂ ಮೊದಲಿಂದಾನೂ ಕತ್ತಲೆ ಜಗತ್ತಿನಲ್ಲೇ ಇದ್ದ. ಅವನು ದುಡ್ಡಿಗಾಗಿ ಎಂಥ ನೀಚ ಕೆಲಸ ಬೇಕಾದರೂ ಮಾಡ್ತಾನೆ. ಅವನೊಬ್ಬ ಕ್ರಿಮಿನಲ್ ಅಂದಿದ್ದಾರೆ. ಅವನು ಜೈಲಲ್ಲೇ ಕೊಳಿಲಿ ಅಂತಾನೂ ಹೇಳಿದ್ದಾರೆ. ಎಂಥ ವಿಚಿತ್ರ ಅಂದ್ರೆ ಈ ಕ್ರಿಮಿನಲ್ ಸಲೀಂ ಎಷ್ಟು ಬಿಂದಾಸ್ ಆಗಿದ್ದ ಅಂದ್ರೆ ಪಾಡ್ಕಾಸ್ಟ್ಗಳಲ್ಲಿ ಇಂಟರ್ವ್ಯೂ ಕೊಡ್ತಾ ಇದ್ದ, ದೊಡ್ಡ ದೊಡ್ಡ ಮೀಡಿಯಾ ಚಾನೆಲ್ಗಳಲ್ಲಿ ಪ್ಯಾನಲಿಸ್ಟ್ ಆಗಿ ಹೋಗ್ತಾ ಇದ್ದ. ಇವನ ಮಾತಿಂದ ಇಂಪ್ರೆಸ್ ಆಗಿ ಬಾಲಿವುಡ್ನ ಒಬ್ಬ ಪ್ರೊಡ್ಯೂಸರ್ ಇವನ ಜೀವನದ ಮೇಲೆ ಫಿಲ್ಮ್ ಮಾಡೋಕೆ ಮುಂದೆ ಬಂದಿದ್ರು. ಅದು ಅಲ್ಲದೆ ಇವನಿಗೆ 15 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ರಂತೆ. ಆದರೆ ಆ ಫಿಲ್ಮ್ ಸ್ಟಾರ್ಟ್ ಆಗೋ ಮುಂಚೆ ಅವನು ಕೃಷ್ಣನ ಜನ್ಮಸ್ಥಳ ಸೇರಿದ್ದಾನೆ. ಬಹುಶಃ ಇದನ್ನ ಆಧರಿಸಿಯೂ ಸಿನಿಮಾ ಮಾಡಬಹುದು, ಒಳ್ಳೆ ಕ್ಲೈಮ್ಯಾಕ್ಸ್ ಕೊಡಬಹುದು. ಒಟ್ನಲ್ಲಿ ಒಬ್ಬ ಅಮಾಯಕ ಹುಡುಗನ ಪ್ರಾಣ ತೆಗೆದ ಸಲೀಂಗೆ ನಾಗರಿಕ ಸಮಾಜದಲ್ಲಿ ಬದುಕುವ ಹಕ್ಕಿಲ್ಲ. ಬಟ್ ನಮ್ಮ ನ್ಯಾಯ ವ್ಯವಸ್ಥೆ ಹೇಗಿದೆ ಅಂದರೆ ಈಗಾಗಲೇ ಸಲೀಂ 5 ವರ್ಷ ಶಿಕ್ಷೆ ಅನುಭವಿಸಿದ್ದಾನೆ. ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ಇನ್ನೂ 9 ವರ್ಷ ಶಿಕ್ಷೆ ಮುಗಿಸಿ ಈ ಖತರ್ನಾಕ್ ಮತ್ತೆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆಯಾಗೋಕೆ ಅವಕಾಶ ಕೇಳಲೂಬಹುದು. ಬಟ್ ಖಂಡಿತ ಇಂಥ ಪಾಪಿಗೆ ಈ ಅವಕಾಶ ನೀಡಬಾರ್ದು. ಇದು ಸಲೀಂ ಖಾನ್ ಅಲಿಯಾಸ್ ಸಲೀಂ ಅಹಮದ್ ಅಲಿಯಾಸ್ ಸಲೀಂ ವಾಸ್ತಿಕ್ನ ಕರ್ಮಕಾಂಡದ ಸ್ಟೋರಿ. ಸತ್ಯ ಯಾವಾಗಲೂ ಸುಳ್ಳಿಗಿಂತ ಹೆಚ್ಚು ಶಕ್ತಿಶಾಲಿ. ನ್ಯಾಯ ಮತ್ತು ಸತ್ಯಕ್ಕೆ ಖಂಡಿತ ಜಯ ಸಿಗುತ್ತೆ, ಬಟ್ ಕೆಲವೊಮ್ಮೆ ತಡವಾಗಬಹುದು ಅಷ್ಟೇ. ದಯವಿಟ್ಟು ಎಲ್ಲರಲ್ಲೂ ನಾವು ಮನವಿ ಮಾಡುವುದು ಇಷ್ಟೇ. ದ್ವೇಷ ಭಾಷಣ ಮಾಡುವವರು, ಪ್ರಚೋದನಕಾರಿಯಾಗಿ ಮಾತಾಡೋರು, ಧರ್ಮದ ಹೆಸರೆಳ್ಕೊಂಡು ಮನುಷ್ಯರ ನಡುವೆ ಜಗಳ ಹೊತ್ತಿಸೋರು, ಸಮಾಜದಲ್ಲಿ ಅಶಾಂತಿ ಮೂಡಿಸೋರು, ಇಂಥವರೆಲ್ಲರ ಬಗ್ಗೆ ಜಾಗೃತರಾಗಿರಿ. ಇವರನ್ನ ನಿಮ್ಮ ಬದುಕಿಂದ ದೂರ ಇಡಿ. ಜೀವನದಲ್ಲಿ ಸ್ನೇಹ, ಪ್ರೀತಿ, ಸಹಬಾಳ್ವೆ ಮುಖ್ಯ. ಅದು ಮಾತ್ರ ಪ್ರಪಂಚದಲ್ಲಿ ಅಜರಾಮರ. ಬದುಕಲು ಬಿಡಿ. ಈ ಕ್ರೈಮ್ ಸ್ಟೋರಿ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.